ರೂಪಾಯಿ ಮೋಸ ಆಗಲ್ಲ. ಅವ್ರು ಏನ್ ಮಾಡಿರ್ತಾರೋ ಅರ್ನಿಂಗ್ಸ್ ಮಾಡ್ತೀವಿ ಅಣ್ಣ, ಏನೋ ಒಂದ್ 50 ರಿಂದ 60 ಸಾವಿರ. ನಿಜ ಇಲ್ಲಿ ಬಂದು ಅನ್ಲಿಮಿಟೆಡ್ ಕಿಲೋಮೀಟರ್ ಕೊಡ್ತೀವಿ, ಅನ್ಲಿಮಿಟೆಡ್ ಚಾರ್ಜಿಂಗ್ ಕೊಡ್ತೀವಿ. 4 ವರ್ಷದಿಂದ. ಓಕೆ, ನೀವ್ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಡೈಲಿ? ಸರ್ ಮಾಡ್ತೀನಿ, ಡೈಲಿ 3,500-4 ಸಾವಿರ ಮಾಡ್ತೀನಿ. 3,500-4 ಸಾವಿರ. ಓಕೆ, ಸೊ ನೀವ್ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಮಾಡ್ತೀವಿ ಸರ್? ಒಂದು 45 ತಿಂಗಳಿಗೆ. ಒಂದು 60,000 ತನಕ ದುಡಿತಾರೆ. ಕಷ್ಟಪಟ್ರೆ ಕಷ್ಟಪಟ್ಟರೆ ಹಾರ್ಡ್ ವರ್ಕ್ ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ. ನನ್ನ ಕರ್ನಾಟಕದ ಸಮಸ್ತ ಶ್ರಮಜೀವಿಗಳಿಗೆ ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬ್ಯಾಂಗ್ಳೂರಲ್ಲಿ ಪೋರ್ಟ್ರು ಏನ್ ಮಾಡ್ಬೇಕಂತ ಮಾಡಿದ್ರೆ, ನೀವು ಯಾವುದೇ ಲೊಕೇಶನ್ ಇದ್ರೂ ಕೂಡ ಪರವಾಗಿಲ್ಲ. ಮಜೆಂಟಾ ಕಂಪ್ನಿಯವರು ನಿಮಗೆ ವೆಹಿಕಲ್ ನ ಪ್ರೊವೈಡ್ ಮಾಡಿ ಅವರ ಕಡೆಯಿಂದಾನೇ ಅರ್ನಿಂಗ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ. ಹಾಗಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋನ ಡೈರೆಕ್ಟ್ ಅಲ್ಲೇ ಶೂಟ್ ಮಾಡ್ತಿದ್ದೀನಿ. ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಡ್ರೈವರ್ಸ್, ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ. ಅಷ್ಟೇ ಅಲ್ಲದೆ ಅಲ್ಲಿ ಸೂಪರ್ವೈಸರು ಅಂಡ್ ರಿಕ್ರೂಟರ್ ಇವರೆಲ್ಲ ಜೊತೆ ನಿಮ್ನ ಮಾತಾಡ್ತೀನಿ. ನಿಮ್ಗೂ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಎಷ್ಟು ಸ್ಯಾಲರಿ ಇರುತ್ತೆ, ಏನಿರುತ್ತೆ ಅಂತ ಹೇಳಿ. ಬನ್ನಿ ಶುರು ಮಾಡೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಕೀರ್ತಿ ಅಂತ. ಕೀರ್ತಿ ಅಂತನಾ? ಓಕೆ, ಇಲ್ಲಿ ಏನು ಸೂಪರ್ವೈಸರ್ ಅಣ್ಣ ನೀವು? ಸೂಪರ್ವೈಸರ್. ಓಕೆ, ಸೊ ಇವರೆಲ್ಲ ಎಂಪ್ಲಾಯ್ಸಾ? ಇವರೆಲ್ಲ ಡ್ರೈವರ್ಸ್. ನಿಮ್ಮ ಅಂಡರ್ ಎಷ್ಟು ಜನ ಇದ್ದಾರೆ? 30 ಜನ ಇದಾರೆ. 30 ಜನ ಇದಾರೆ. ಓಕೆ, ಸೊ 30 ಜನ ನೀವೇ ಹ್ಯಾಂಡಲ್ ಮಾಡೋದು. ಓಕೆ ಸರ್, ಇವಾಗ ನಾನು ನೋಡ್ದಂಗೆನೆ ಬ್ಯಾಂಗ್ಳೂರ್ಲಿ ಬಹಳಷ್ಟು ಕಂಪ್ನೀಸ್ ಇದೆ. ಓಕೆ, ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರೊವೈಡ್ ಮಾಡೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಬಟ್ ನೀವು ಮಜೆಂಟಾ ಅಂತ ಕಂಪ್ನಿ ಹೇಳ್ತಿರಲ್ವಾ, ಸೊ ಈ ಕಂಪ್ನಿನ ಯಾಕೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತೀರಾ? ಈಗ ಡ್ರೈವರ್ಗಳಿಗೆ ನಾವು ಇಲ್ಲಿ ಬಂದು ಅನ್ಲಿಮಿಟೆಡ್ ಕಿಲೋಮೀಟರ್ ಕೊಡ್ತೀವಿ, ಅನ್ಲಿಮಿಟೆಡ್ ಚಾರ್ಜಿಂಗ್ ಕೊಡ್ತೀವಿ. ಈಗ ಇದು ಬಂದು 80 ಕಿಲೋಮೀಟರ್ ಕೊಡುತ್ತೆ ಗಾಡಿ. ತೋರ್ಸಿ ಗಾಡಿ ಬೇಕಾದ್ರೆ ತೋರಿಸಿ. 80 ಕಿಲೋಮೀಟರ್ ಇದು ಕೊಡುತ್ತೆ. ಇದು 3 ಅವರ್ಸ್ ಚಾರ್ಜಿಂಗ್. ಇದು ಬಂದು ಎಕ್ಸ್ಪೋನೆಂಟ್ 15 ಮಿನಿಟ್ಸ್ ಚಾರ್ಜಿಂಗ್. ಇದು ಬಂದ್ರು ಆಯಿಲರ್ ಗಾಡಿ. ಇದು ನಿಮಗೆ ಬಂದು 100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ಈ ಗಾಡಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಆಚೆ ಕಡೆನೆ ಚಾರ್ಜ್ ಮಾಡ್ಕೊಂಡು ಹಂಗೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಈ ಗಾಡಿ ಆದ್ರೆ 80 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ವೈಟ್ ಗಾಡಿ 80 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅವ್ರು ಬೇಕಾದ್ರೆ ಅದ್ ಖಾಲಿಯಾಗಿ ಇಲ್ಲಿಗೆ ಬಂದ್ರು ಅಂದ್ರೆ ಇನ್ನೊಂದ್ ಗಾಡಿ ಕೊಟ್ ಕಳಿಸ್ತೀನಿ ನಾನು. ಆದ್ರೆ ಬೇರೆ ಕಂಪ್ನಿಲಿ ಆತರ ಏನಿಲ್ಲ. ಈಗ ಅವನು ಎಕ್ಸ್ಟ್ರಾ ಮತ್ತೆ ಹೋಗಿ ಚಾರ್ಜ್ ಮಾಡ್ತಾನೆ ಅಂದ್ರೆ ಆ ಚಾರ್ಜ್ ಹಾಕೊಳಕ್ಕೆ ಅವ್ನಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕಾಗುತ್ತೆ. ಆಮೇಲೆ ನಮ್ದು ಅನ್ಲಿಮಿಟೆಡ್ ಕಿಲೋಮೀಟರ್. ಅವ್ನು 150 ಓಡಿಸ್ಲಿ, 200 ಓಡಿಸ್ಲಿ, 10 ಕಿಲೋಮೀಟರ್ ಓಡಿಸ್ಲಿ, ಒಂದ್ ಪರ್ ಡೇಗೆ 800 ರೂಪಾಯಿ ಮಾತ್ರ ನಮ್ಗೆ ರೆಂಟ್ ಮಾತ್ರ ಬೇಕು ಅಷ್ಟೇ. ಓಕೆ, ನೀವು ಹೇಳಿರೋ ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಈ ಗಾಡಿ ನಾನು ತಗೊಂಡ್ ಹೋಗ್ತೀನಿ ಅಂದ್ರೆ ಇದು 80 ಕಿಲೋಮೀಟರ್ ಅಷ್ಟೇ 80 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಓಕೆ, ಸೊ 80 ಕಿಲೋಮೀಟರ್ ನಾನು ಒಯ್ದು ಅಲ್ಲಿ ಗಾಡಿ ಆಫ್ ಆಯ್ತು ಅಂದ್ರೆ ಈ 15 ನಿಮಿಷಕ್ಕೆ ನಮ್ದು ಎಲ್ಲಾ ಕಡೆ ಹಬ್ಬಿದೆ. ಸೊ ಆಲ್ ಓವರ್ ಬೆಂಗಳೂರು ಎಲ್ಲ ಬ್ಯಾಕಪ್ ಡ್ರೈವರ್ಸ್ ಇದಾರೆ. 5 ಜನ 6 ಜನ ಬ್ಯಾಕಪ್ ಡ್ರೈವರ್ಸ್ ಇದಾರೆ. ಅವ್ರು ಎಲ್ಲಿ ನಿಂತಿರ್ತದೋ ಅಲ್ಲಿಂದ ಒಂದ್ ಲೊಕೇಶನ್ ಹಾಕ್ಸ್ಕೊಂಡ್ ಗಾಡಿ ಒಂದ್ 10-15 ನಿಮಿಷಕ್ಕೆ ಅಲ್ಲಿ ಹೋಗಿ ಗಾಡಿ ಟೋ ಮಾಡ್ಬಿಟ್ಟು ಅಲ್ಲಿಂದ ಬೇರೆ ಗಾಡಿ ಕೊಟ್ಟು ಕಳಿಸ್ತೀವಿ. ಓಕೆ, ಅಂದ್ರೆ ಇವಾಗ ಅಲ್ಲಿ ಚಾರ್ಜ್ ಖಾಲಿ ಆಗ್ತಿದ್ದಂಗೆ ಹತ್ರದಲ್ಲಿ ಸ್ವಲ್ಪ ಇದ್ದಂಗೆ ಹತ್ರದಲ್ಲಿ ಸ್ಟೇಷನ್ಗೆ ಹೋದ್ರೆ ಅದನ್ನ ಚಾರ್ಜ್ ಹಾಕ್ಬಿಟ್ಟು ನಾವು ಬೇರೆ ಗಾಡಿ ಅಲ್ಲಿಂದ ಬೇಕಾದ್ರೆ ಡ್ಯೂಟಿ ಒಂದು, ಯಾಕಂದ್ರೆ ಅವ್ರು ಪಿಕಪ್ ಅಲ್ಲಿ ಇರ್ತಾರೆ. ಓಕೆ, ಲೇಟ್ ಆಗಬಾರ್ದು ಅಂತ ಹಂಗೆ ಡ್ರಾಪ್ ಮಾಡಿಸ್ತೀವಿ ನಾವು. ಆಗ ಇನ್ನೊಂದ್ ಗಾಡಿ ಕೊಟ್ಬಿಟ್ಟು ಡ್ರಾಪ್ ಮಾಡಿಸ್ತೀವಿ. ಓಕೆ ಸರಿ. ಹಾಗಾದ್ರೆ ಆಮೇಲೆ ಗಾಡಿ ಏನಾದ್ರು ತಗೊಂಡ್ ಹೋಗಿದೆ ಅಂದ್ರೆ ಯಾರು ಬಯಸಲ್ಲ ಏನಾರು ಆಗ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿ. ಹಾಗೇನಾದ್ರೆ ಅದು ನಿಮ್ ಕಡೆಯಿಂದಾನೇ ಸಪೋರ್ಟ್ ಇರುತ್ತಾ? ನಾವೇ ಸಪೋರ್ಟ್, ಅದ್ ನಾವೇ ಇದ್ ಮಾಡ್ತೀವಿ. ಯಾವ್ದು ಏನು ಪ್ರಾಬ್ಲಮ್ ಇಲ್ಲ. ಬಂದು ಟೋಲ್ ಗೀಲ್ ಎಲ್ಲ ಮಾಡ್ಕೊಂಡು ಎಲ್ಲ ಸಾಲ್ವ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಓಕೆ ಸರಿ. ಇವಾಗ ಇಲ್ಲಿ ಜಾಯಿನ್ ಆಗ್ಬೇಕಂದ್ರೆ ನಿಮ್ ಪ್ರಕಾರ ಬಂದ್ಬಿಟ್ಟು ಏನೇನ್ ಕೊಡ್ಬೇಕು ನಾನು? ಆಧಾರ್ ಕಾರ್ಡು, ಪಾನ್ ಕಾರ್ಡು, DL, ಬ್ಯಾಂಕ್ ಪಾಸ್ಬುಕ್. ಓಕೆ, ಆಮೇಲೆ ಅವನ ಎದುರುಗಡೆ ಇರ್ಬೇಕು. ಸರಿನಾ? ಅವನ ಎದುರುಗಡೆ ಇದ್ದು ಆಮೇಲೆ ಒಂದ್ ರೌಂಡ್ ಗಾಡಿ ಕೊಡ್ತೀವಿ. ಓಡಿಸ್ತಾನೋ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತೀವಿ. ಅದ್ ಮಾಡ್ಕೊಳ್ಳೇಬೇಕು, ಎಲ್ಲಾದ್ರೂ ಮಾಡಿಸ್ತಾರ ಅದು. ಓಕೆ, ಆತರ ಮಾಡಿಸ್ಬಿಟ್ಟು ಆನ್ ಬೋರ್ಡಿಂಗ್ ಕಂಪ್ಲೀಟ್ ಮಾಡ್ಬಿಟ್ಟು ಕೊಡ್ತೀವಿ. ಆಮೇಲೆ ಅವ್ನ್ ಪೋರ್ಟ್ರ್ ಜಾಯ್ನ್ ಆಗ್ತಾನೆ ಅಂದ್ರೆ 3,000 ಡೆಪಾಸಿಟ್ ಅಮೌಂಟ್ ಕಟ್ಲೇಬೇಕು. ಯಾಕಂದ್ರೆ ಅವನು ಆಚೆ ಕಡೆ ಎಲ್ಲಾರ ಗಾಡಿ ತಗೊಂಡ್ ಹೋಯ್ತಾನೆ, ಎಲ್ಲಾರ ಡ್ಯಾಮೇಜ್ ಗಿಮೇಜ್ ಮಾಡ್ಬಿಟ್ಟು ಹಂಗೆ ಹೋಗ್ತಾನೆ. ಯಾಕಂದ್ರೆ ಕಂಪ್ನಿಗೂ ಲಾಸ್ ಆಗ್ಬಾರ್ದಲ್ಲ. ಈಗ ಅದು ಇಂಡಿಕೇಟರ್ ಅದು ಇದು ಬಂದು ಅಲ್ಲೇ 1,500 2,000 ಇರ್ತದೆ. ಕೂತ್ಕೊಂಡ್ ಬಂದ್ರೆ ಅಲ್ಲಿಗೆ ಲೆವೆಲ್ ಮಾಡ್ಕೊಳಕ್ಕೆ ಅಂತ 3,000 ಡೆಪಾಸಿಟ್ ಅಮೌಂಟ್ ಇಸ್ತಾರೆ. ಸೆಕ್ಯೂರಿಟಿ ಡೆಪಾಸಿಟ್ 3,000 ಕಟ್ಲೇಬೇಕದು. ಓಕೆ ಸರಿ. ಆ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರ ಇವರು? ಅದು 3 ತಿಂಗಳು ಅವ್ನು ಜಾಯ್ನ್ ಆದ 3 ತಿಂಗಳಾದ್ಮೇಲೆ ಅವ್ನ ಏನಾರು ಬಿಡ್ತೀನಿ ಅಂದ್ರೆ ಅವ್ನಿಗೆ ಸೆಕ್ಯೂರಿಟಿ ಡೆಪಾಸಿಟ್ ವಾಪಸ್ ಹೋಗಿ. ಅಂದ್ರೆ ಇವಾಗ ನೀವು ಹೇಳಿರೋ ಹಾಗೆ A to Z ಏನ್ ಹುಡುಗರದ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನೀವೇ ಸಾಲ್ವ್ ಮಾಡ್ತೀರಾ? ಎಲ್ಲ ನಾವೇ ಮಾಡ್ತೀವಿ. ಟೆಕ್ನಿಷಿಯನ್ ಇಲ್ಲೇ ಇರ್ತಾರೆ. ಒಂದೊಂದು ಒಬ್ಬೊಬ್ರು ಟೆಕ್ನಿಷಿಯನ್ ಇರ್ತಾರೆ. ಅವ್ರು ಬರ್ತಾರೆ. ಇವತ್ತು ನೋಡಿ 3-4 ಗಾಡಿ ಕೆಟ್ಟೋಗಿದೆ, ಅವ್ರಿಗೆ ಬೇರೆ ಗಾಡಿ ಕೊಟ್ಟು ಕಳ್ಸಿದೀವಿ. ಈಗ ಓಕೆ ಬ್ರದರ್, ಬಟ್ ನೀವ್ ಹೇಳ್ದ ಹಾಗೆ ನೀವು ಹುಡುಗರಿಗೂ ಸಪೋರ್ಟ್ ಮಾಡ್ತೀರಾ, ಏನೇ ಇಶ್ಯೂ ಇದ್ರು ಸಾಲ್ವ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಇವಾಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಸೊ ಇದು ಬಂದ್ಬಿಟ್ಟು ನೀವು ಹೇಳ್ದಂಗೆ 15 ತಿಂಗಳಿಗೆ 2 ಸಲ ಅಂತ ಹೇಳಿದ್ರಲ್ವಾ? ಪರ್ಟಿಕ್ಯುಲರ್ ಡೇಟ್ ಏನಿರುತ್ತೆ ಸ್ಯಾಲ್ರಿದು?
ಈಗ 1 to 15th ಅವ್ರು ಏನ್ ಮಾಡಿರ್ತಾರೋ ಓಕೆ ಅದು 20ಗೆ ಸ್ಯಾಲರಿ ರಿಲೀಸ್ ಆಗುತ್ತೆ. ಓಕೆ ಅದಾದ್ಮೇಲೆ 16th ಇಂದ ಹಾ. ಇನ್ನೇನ್ 30 ಏನಿರುತ್ತೋ 31st ಏನಿರುತ್ತೋ ಅದು 5ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಸ್ಯಾಲರಿಲಿ ಯಾವ್ದೇ ತರ ಧೋಕಾ ಇಲ್ಲ, ಏನು ಒಂದ್ ರೂಪಾಯಿ ಮೋಸ ಆಗಲ್ಲ. ಅವ್ರು ಏನ್ ಮಾಡಿರ್ತಾರೋ ಅರ್ನಿಂಗ್ಸ್ ಅದ್ರಲ್ಲಿ 800 ರೂಪಾಯಿ ಡಿಡಕ್ಷನ್, ಓಕೆ ಆಮೇಲೆ ಅವ್ರದ್ದು TDS ಅಮೌಂಟ್ ಅಷ್ಟ್ ಕಟ್ ಮಾಡ್ಬಿಟ್ಟು ಮಿಕ್ಕಿದ್ ಹಾಕೊಡ್ತೀವಿ ನಾವೇ. ಸರಿ. ಇವಾಗ ನೀವು ಆಲ್ಮೋಸ್ಟ್ ಹೇಳ್ದಂಗೆನೆ 30 ಮೆಂಬರ್ಸ್ ನ ಹ್ಯಾಂಡಲ್ ಮಾಡ್ತಿದ್ರಲ್ಲ, ಖಂಡಿತ ಸೊ ಹೈಯೆಸ್ಟ್ ಸ್ಯಾಲರಿ ಎಷ್ಟು ದುಡಿದಿದ್ದಾರೆ ನಿಮ್ ಹುಡುಗರು? ಮಾಡಿದಾರೆ 1 ಲಕ್ಷ, 1,05,000, 6,000 ಇದು ರಿಯಲ್ ಆಗಿ ಮಾಡಿದಾರಾ? ಖಂಡಿತ. ನಾನ್ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ನಿಮಗೆ, ನೀವು ಇದ್ ಮಾಡ್ಬೋದು. ಪ್ರೂಫ್ ಅವ್ರದೇ ಸ್ಯಾಲರಿ 15 ಡೇಸ್ ಏನ್ ಇದಿರುತ್ತೋ ಅದ್ ನಿಮಗೆ ತೋರಿಸ್ತೀನಿ, ನೀವು ಅದನ್ನ ಇದ್ ಮಾಡ್ಬೋದು. ಸರಿ. ಹಲೋ ನಮಸ್ಕಾರ, ಅಶೋಕ್ ಅಂತ ಹೇಳಿ ಸರ್. ಅಶೋಕ್ ಅಂತನಾ? ಹಾ ಸರ್. ಓಕೆ, ಅಶೋಕ್ ಅವ್ರೆ ಎಷ್ಟ್ ದಿನದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನೊಂದು 7 ತಿಂಗಳಿಂದ 8 ತಿಂಗಳು ಇತ್ತು 7 ರಿಂದ 8 ತಿಂಗಳಿಂದ ವರ್ಕ್ ಮಾಡ್ತಿದ್ದೀರಾ? ಹಾ. ಓಕೆ, ಎಷ್ಟು ಅರ್ನ್ ಮಾಡ್ತಿದ್ದೀರಾ ನೀವು ಮಂತ್ಲಿ? ಮಂತ್ಲಿ ಮಾಡ್ತೀವಿ ಅಣ್ಣ, ಏನೋ ಒಂದು 50 ಒಂದು. 50 ರಿಂದ 60 ಸಾವಿರ? ಹ್ಮ್. ನಿಜವಾಗ್ಲೂನಾ? ನಿಜವಾಗಿ ಅಷ್ಟೇ ಅರ್ನ್ ಮಾಡ್ತಿದ್ದೀರಾ? ಅಷ್ಟ್ ಮಾಡ್ತೀವಿ. ಓಕೆ, ಸೊ ಸ್ಯಾಲರಿ ಯಾವಾಗ? ತಿಂಗಳಿಗೊಂದ್ಸಲಿನಾ? 15 ದಿನ? 15 ದಿವಸಕ್ಕೊಂದ್ಸರಿ ಅಣ್ಣ. 15 ದಿನಕ್ಕೊಂದ್ಸರಿನಾ? ಓಕೆ ಬ್ರದರ್, ನಿಮ್ಮ ಹೆಸರು? ಹರಿಓಂ ಕುಮಾರ್ ಹರಿಓಂ ಕುಮಾರ್ ಅಂತ. ಹರಿಓಂ ಕುಮಾರ್, ನೀವ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲಿ? ಸರ್. ಆಗೈತೆ 4 ವರ್ಷ 4 ವರ್ಷದಿಂದ. ಓಕೆ, ನೀವ್ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಡೈಲಿ? ಸರ್. ಮಾಡ್ತೀನಿ ಡೈಲಿ 3,500-4 ಸಾವಿರ ಮಾಡ್ತೀನಿ. 3,500-4 ಸಾವಿರ. 300 ರೂಪಾಯಿ ಹಿಡ್ಕೊಂಡ್ರು 90 ಸಾವಿರ ಮಂತ್ಲಿ ಅರ್ನ್ ಮಾಡ್ತಿದ್ದೀರಾ? ಎಷ್ಟು ಮಾಡ್ತಿದ್ದೀರಾ? ಅದೇ ಸರ್, ತಿಂಗ್ಳಿಗೆ ಆಗತ್ತೆ 70 ಸಾವಿರ. ತಿಂಗ್ಳಿಗೆ ಒಂದ್ 70 ಸಾವಿರ ಮಾಡ್ತೀರಾ? ಪಕ್ಕನಾ? ಶೋರಾ? ಸರ್ ಶೋರ್. ಓಕೆ ಅಣ್ಣ, ನಿಮ್ಮ ಹೆಸರು? ಅನಿಲ್ ಅಂತ ಸರ್. ಅನಿಲ್ ಅಂತನಾ? ಹಾ. ಓಕೆ, ಅನಿಲ್ ಅವ್ರು ಎಲ್ಲಿಯವರು ನೀವು? ಸರ್ ನಮ್ದು ಗುಲ್ಬರ್ಗ. ಗುಲ್ಬರ್ಗನಾ? ಸೊ ಇಲ್ಲಿ ಬೆಂಗಳೂರಲ್ಲಿ ಇರೋದು? ಬೆಂಗಳೂರಲ್ಲಿ ಬೇಗೂರು. ಬೇಗೂರಲ್ಲ? ಓಕೆ, ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾ? ಸರ್ ಒಂದು 7-9 ತಿಂಗಳು ಆಯ್ತು. 7 ರಿಂದ 9 ತಿಂಗಳಾಯ್ತಾ? ಹಾ. ಓಕೆ, ಸೊ ನೀವ್ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಮಾಡ್ತೀವಿ ಸರ್ ಒಂದು 45. ತಿಂಗಳಿಗೆ? ಹಾ. ತಿಂಗಳಿಗೆ 45 ಸಾವಿರ ವರ್ಕ್ 70 ಸಾವಿರ. ಮಾಡ್ತಿದ್ದೀರಾ? ತಿಂಗಳಿಗೆ 70 ಸಾವಿರ. ಓಕೆ, ಸೊ ಓಕೆ ಸರ್, ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಹುಡುಗರನ್ನ ಮಾತಾಡಿದೆ. ಅವರು ತಿಂಗಳಿಗೆ 50 ಸಾವಿರ ದುಡಿತೀನಿ, 25 ಸಾವಿರ ದುಡಿತೀನಿ, 1 ಲಕ್ಷ ರೂಪಾಯಿ ದುಡಿತೀನಿ ಅಂತಿದ್ದಾರೆ. ಅದು ನಿಜಾನಾ ಸರ್? ನಿಮ್ ಹುಡುಗರು ದುಡಿತಿದಾರ ಅಷ್ಟು? ಹೌದೌದು, ಕಂಪಲ್ಸರಿ ತಿಂಗಳಿಗೆ ಒಂದು 60,000 ತನಕ ದುಡಿತಾರೆ. ಕಷ್ಟಪಟ್ರೆ ಕಷ್ಟಪಟ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ 12 ಅವರ್ಸ್ ವರ್ಕ್ ಮಾಡಿದ್ರೆ, ಓಕೆ 12 ಅವರ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಅವರು 60,000 ಮಂತ್ಲಿ ತಗೋಬಹುದು. 60,000 ಮಂತ್ ಆರಾಮಾಗಿ ತಗೋಬಹುದು. ಅದೇನಂತಂದ್ರೆ ಹಾ ಸರ್. 15 ದಿವಸಕ್ಕೆ ಒಂದ್ಸತಿ ಸ್ಯಾಲರಿ ಕೊಡ್ತೀವಿ. ನಮ್ದು ಓಕೆ, ಕಂಪ್ನಿಯಲ್ಲಿ ಕೊಡ್ತಾರೆ. ಇವಾಗ ಸ್ಯಾಲರಿನ ಹೊರತುಪಡಿಸಿ ಇವ್ರಿಗೆ ಏನಾರ ಮತ್ತೆ ಬೆನಿಫಿಟ್ ಇದೆಯಾ? ಇನ್ಸೂರೆನ್ಸ್? ಈಗ ಇನ್ಸೂರೆನ್ಸ್ ಇರ್ಲಿ, ಅವ್ರಿಗೆ ಇನ್ಸೆಂಟಿವ್ಸ್ ಇರುತ್ತೆ. ಓಕೆ, ಈಗ 30,000 ಏನಾರ ಅವ್ನು 15 ಡೇಸ್ ಅಲ್ಲಿ ಏನಾರ 30,000 ಅರ್ನಿಂಗ್ಸ್ ಮಾಡಿದ್ರೆ ಅವ್ನಿಗೆ 1,000 ಎಕ್ಸ್ಟ್ರಾ ಇರುತ್ತೆ. ಓಕೆ, 35,000 ಮಾಡಿದ್ರೆ 1,500 ಎಕ್ಸ್ಟ್ರಾ ಇರುತ್ತೆ. ಹಾ. 40,000 ಮಾಡಿದ್ರೆ 2,000 ಎಕ್ಸ್ಟ್ರಾ ಇರುತ್ತೆ. ಹೌದಾ? ಅವೆಲ್ಲ ಇನ್ಸೆಂಟಿವ್ಸ್. ಓಕೆ, ಆಮೇಲೆ ಬೋನಸ್ ಅಂತ ಬಂದ್ರೆ ಹಬ್ಬ ಬಂದಾಗ ಅದು ಇದು ಮಾಮೂಲಿ. ಅಂದ್ರೆ ಇವಾಗ ದೀಪಾವಳಿ gift. ಹಬ್ಬ ಇದೆ, ಅದಕ್ಕೂ ಬೋನಸ್ ಬರ್ತದೆ? ದೀಪಾವಳಿಗೆ ಬರುತ್ತೆ. ಇವಾಗ 1 ವರ್ಷ 4 ವರ್ಷದಿಂದ ಮಾಡ್ತಾ ಇದಾರಲ್ಲ, ಓಕೆ, ಅವ್ರಿಗೆ ಮಾಮೂಲಿ ಇಷ್ಟು ಅಂತ ಅಮೌಂಟ್ ಇಟ್ಟಿರ್ತಾರೆ. ಹಾ. 1 ವರ್ಷದವ್ರಿಗೆ. ಆಮೇಲೆ 6 ತಿಂಗಳು ಮಾಡಿರೋರ್ಗೆ ಒಂದು 3,000 ಇರುತ್ತೆ. ಈಗ 3 ತಿಂಗಳು ಮಾಡಿರೋರ್ಗೆ 1,500 ಏನೋ ಇರುತ್ತೆ. ಸೊ ಡ್ರೈವರ್ಗೆ ಸೇಫ್ಟಿ ಅಂತ ಏನಿದೆ? ಅಂದ್ರೆ ಏನಾರ ಇನ್ಸೂರೆನ್ಸ್ ಪ್ರೊವೈಡ್ ಮಾಡ್ತಾರೆ ಕಂಪನಿ? ಖಂಡಿತ ಇದೆ, ಇನ್ಸೂರೆನ್ಸ್ ಇದೆ. ಹಾ ಹಾ. ಇನ್ಸೂರೆನ್ಸ್ ಮಾಮೂಲಿ ಅವ್ರ ಸ್ಯಾಲರಿಲಿ ಹಾ. 200 ರೂಪೀಸ್ ಕಟ್ ಆಗುತ್ತೆ. ಸೊ ಅವ್ರಿಗೆ ಏನಾರ ಆಕ್ಸಿಡೆಂಟ್ ಆದ್ರೆ? ಅವ್ರ ಸ್ಯಾಲರಿಲಿ ಮಾಮೂಲಿ ನೀವು ಯಾವಾಗ ಪಟ್ಟಣಂಗೆ ರೆಸ್ಪಾನ್ಸ್ ಕೊಟ್ಟೆ ಕೊಡ್ತಾರೆ ನಿಮ್ಗೆ. ಓಕೆ, ಸರಿ ಸರ್. ಹಾಗಾದ್ರೆ ಇವಾಗ ಇಲ್ಲಿ ಜಾಯ್ನ್ ಆಗಕ್ಕೆ ಏನೇನ್ ಕೊಡ್ಬೇಕು ನಿಮ್ಗೆ? ಇದ್ರಲ್ಲಿ ಜಾಯ್ನ್ ಆಗಕ್ಕೆ ನಮ್ಮಲ್ಲಿ ಏನಂತಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಓಕೆ ಸ್ಯಾಲರಿಗೆ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ಗೆ ಬರುತ್ತೆ ಸ್ಯಾಲರಿ. ಓಕೆ ಆಮೇಲೆ ಲೈಸೆನ್ಸ್, ಓಕೆ ಒರಿಜಿನಲ್ ಲೈಸೆನ್ಸ್, ಓಕೆ ಆಮೇಲೆ ಪ್ಯಾನ್ ಕಾರ್ಡ್, ಓಕೆ. ಸೊ ಇಷ್ಟನ್ನ ಕೊಟ್ರೆ ಡಾಕ್ಯುಮೆಂಟ್ಸ್ ಕೊಟ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅಲ್ವಾ? 3,000 ಇದೆ. 3,000 3,000 ಸೆಕ್ಯೂರಿಟಿ ಡೆಪಾಸಿಟ್ ಕೊಟ್ರೆ ಅದು 3 ಮಂತ್ ಆದ್ಮೇಲೆ ರಿಟರ್ನ್ ಬ್ಯಾಕ್ ಆಗುತ್ತೆ. ಅಂದ್ರೆ ನಾವ್ ಏನ್ ಡೆಪಾಸಿಟ್ ಮಾಡಿರ್ತೀವಿ ಆ ಅಮೌಂಟ್ ನಮಗೆ ವಾಪಸ್ ಕೊಡ್ತೀವಿ. ಮಿನಿಮಮ್ 3 ಮಂತ್. 3 ಮಂತ್ ನೀವು ವರ್ಕ್ ಮಾಡಿದ್ರೆ ಅದು ರಿಟರ್ನ್ ಬ್ಯಾಕ್ ಆಗುತ್ತೆ. ಆಮೇಲೆ ಈಗ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ಹೌದು. ಔಟ್ ಆಫ್ ಸ್ಟೇಟ್ ಇಂದ ಬರ್ತಾರೆ. ಹಾ. ಆಮೇಲೆ ಇಲ್ಲೇ ದೂರದಿಂದ ದುರ್ಗ ಆ ಕಡೆ ಬಳ್ಳಾರಿ ಆ ಕಡೆಯಿಂದ ಎಲ್ಲ ಬರ್ತಾರೆ. ಅಂತವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ನೋಡ್ಕೊಳ್ತೀವಿ, ನೋಡ್ಕೊಂಡು ಇದೀವಿ. ಯಾರಿಗೂ ಆತರ ಇದ್ ಮಾಡಿಲ್ಲ. ಅವ್ರಿಗೆ ಏನಿದೆ ಅವ್ರಿಗೆಲ್ಲ ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ. ಸೊ ಬೇರೆ ಜಾಬ್ ಏನಾದ್ರು ಹುಡುಕ್ತಿದ್ರೆ ಅಂದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಯಾವ ಜಾಬ್ ರಿಲೇಟೆಡ್ ಬಂದಿರುತ್ತೋ ಸೊ ಆ ಒಂದು ಜಾಬ್ ರಿಲೇಟೆಡ್ ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನೀವು ಬೆಂಗಳೂರಿನ ಹೊರತುಪಡಿಸಿ ಬೇರೆ ಕಡೆಯಿಂದ ಯಾವುದೇ ಪ್ಲೇಸ್ ಇಂದ ವಿಡಿಯೋ ನೋಡ್ತಾ ಇದ್ರೆ ಸೊ ಪ್ಲೀಸ್ ಆ ಒಂದು ಪ್ಲೇಸ್ ಅನ್ನ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಯಾವ ಪ್ಲೇಸಿಗೆ ರೀಚ್ ಆಗ್ತಿದೆ ಅಂತ ಹೇಳಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ಯೂಚರ್ಲಿ ಜಾಬ್ ಅಪ್ಡೇಟ್ ಏನಿದೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತವೆ. ಧನ್ಯವಾದ.